ಇತ್ತೀಚೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ನಿಧನರಾದರು. ಅವರ ಪಕ್ಷದಲ್ಲಿದ್ದಂಥವರು, ಪಕ್ಷಾತೀತವಾಗಿದ್ದಂಥವ್ರು, ಎಲ್ಲ ರಾಜಕೀಯ ಗಣ್ಯರು, ಅವರ ಆತ್ಮೀಯರು ಎಲ್ಲರೂ ಕೂಡ ಆ ದುಃಖದಿಂದ ಭಾಳ ಹೊರಬರ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ. ಇನ್ನು ಚೆನ್ನಮ್ಮ ಅವರ ಪತಿ ದೇವೇಗೌಡರ ಪಾಡೇನು, ಇನ್ನೂ ಕೂಡ ಅವರು ದುಃಖದಿಂದ ಹೊರಗೆ ಬರಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ನಿಜ, ಈ ಶೋಕ ನಿರಂತರ. ಅದಕ್ಕೆ ಪೂರಕವಾದಂಥ ಒಂದು ಸುದ್ದಿ ಇಲ್ಲಿದೆ, ಬನ್ನಿ ನೋಡೋಣ. ಪತ್ನಿ ಚೆನ್ನಮ್ಮ ನಿಧನದ ದುಃಖದಿಂದ ನಿಜ ಅವರು ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ತುಂಬ ಅನ್ಯೋನ್ಯ ದಂಪತಿ ಆಗಿದ್ದರು ಅನ್ನೋದಕ್ಕೆ ಅವರ ಕೊನೆಯ ವಿಡಿಯೋ ಕೂಡ ನಮಗೆ ಸಾಕ್ಷಿಯಾಗಿತ್ತು. ಧರ್ಮಪತ್ನಿ ಸಮಾಧಿ ಮುಂದೆ ಕುಳಿತು ಎಚ್ ಡಿ ದೇವೇಗೌಡರು ಕಣ್ಣೀರು ಹಾಕ್ತಿದ್ದಾರೆ. ಪತ್ನಿ ಚೆನ್ನಮ್ಮ ಅಗಲಿಕೆಯಿಂದ ದೇವೇಗೌಡರು ಮಹಾ ಮೌನಕ್ಕೆ ಜಾರ್ಬಿಟ್ರ, ತುಂಬ ಸುದೀರ್ಘ ನೋವಲ್ಲಿದ್ದಾರೆ. ಚೆನ್ನಮ್ಮ ಸಮಾಧಿ ಮುಂದೆ ಸ್ವಾಮೀಜಿಗಳಿಂದ ಶ್ಲೋಕ ಪಠಣ ಕೂಡ ನಡೀತಾ ಇದ್ದರೆ ಪತ್ನಿ ಫೋಟೋವನ್ನೇ ನೋಡ್ತಾ ಎಚ್ ಡಿ ದೇವೇಗೌಡರು ಚೆನ್ನಮ್ಮ ಅವರ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ರ ಅಂತ ಅನ್ನಿಸ್ತಾ ಇತ್ತು. ಅಪ್ಪನನ್ನು ಸಮಾಧಾನ ಪಡಿಸಿದ್ದಾರೆ. ಮಗ ಎಚ್ ಡಿ ಕುಮಾರಸ್ವಾಮಿ ಕೈಲಾದಷ್ಟು ಸಾಂತ್ವನ ಪಡಿಸೋ ಕೆಲಸವನ್ನು ಅವರು ಮಾಡಿದ್ದಾರೆ. ಚೆನ್ನಮ್ಮ ಸಮಾಧಿ ಬಳಿ ಎಚ್ ಡಿ ದೇವೇಗೌಡರು ಒಂದು ಭಾವುಕ ನಮನವನ್ನು ಸಲ್ಲಿಸಿದ್ದಾರೆ. ಯಾವಾಗಲೂ ಜೊತೆಯಾಗೇ ಇರ್ತಾ ಇದ್ದಂಥ ದೇವೇಗೌಡರು ಚೆನ್ನಮ್ಮ ನಿಜಕ್ಕೂ ನಮ್ಮ ನೋಡುವಾಗಲೇ ಹಾಗನ್ಸುತ್ತೆ. ಇನ್ನು ಸುಂದರ ಜೀವನವನ್ನು ನಡೆಸಿದಂಥ, ಸುದೀರ್ಘ ಜೀವನವನ್ನು ನಡೆಸಿದಂಥ 72 ವರ್ಷಗಳ ಸುದೀರ್ಘ ದಾಂಪತ್ಯದಲ್ಲಿ ತಮ್ಮ ಜೀವನವನ್ನು ಕಳೆದಂಥ ತುಂಬ ಆದರ್ಶ ದಂಪತಿ ಏನೋ ಅನ್ನುವಷ್ಟರ ಮಟ್ಟಿಗೆ ಅವರಿದ್ದರು ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ. ಚೆನ್ನಮ್ಮ ಕೊನೆ ಉಸಿರಿರೋವರೆಗೂ ಕೂಡ ಎಚ್ ಡಿ ದೇವೇಗೌಡರು ಜೊತೆಗಿದ್ದರು, ಮಗುವಿನ ಥರ ನೋಡ್ಕೊಳ್ತಾ ಇದ್ರು ಅನ್ನೋದಕ್ಕೆ ಯಾವ ಅನುಮಾನ ಇಲ್ಲ. ಇದೀಗ ಚೆನ್ನಮ್ಮ ಅವರಿಲ್ಲದೆ ಅಕ್ಷರಶಃ ಒಬ್ಬಂಟಿ ಆಗ್ಬಿಟ್ರ ದೇವೇಗೌಡರು ಅನ್ನುವ ಥರ ಅವರ ಸದ್ಯದ ಹಾವಭಾವ ನಮಗೆ ಕಾಣಿಸ್ತಾ ಇದೆ. ಪತ್ನಿ ಚೆನ್ನಮ್ಮ ಅಗಲಿಕೆಯಿಂದ ಎಚ್ ಡಿ ದೇವೇಗೌಡರು ಬಹಳ ನೋವಿನಲ್ಲಿದ್ದಾರೆ ಅನ್ನೋದು ಸುಳ್ಳಲ್ಲ. ನಿಜ, ಭಗವಂತ ಆ ಶಕ್ತಿಯನ್ನು ಭರಿಸುವ, ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ.